ನಮಗೆಲ್ಲ ಮಕ್ಕಳ ಶಿಕ್ಷಣ ಫ್ರೀ ಆಗ್ಬೇಕು. ಯಾಕೆ RSS ನಮ್ಮ ಮೋಹನ್ ಭಾಗವತರು ಮಾತಾಡ್ಬಾರ್ದು ಇದನ್ನು? ಎಲ್ಲ ಭಾರತದ ಮಕ್ಕಳಿಗೆ ಫ್ರೀ ಎಜುಕೇಷನ್, ಪ್ರತಿಯೊಬ್ಬರಿಗೆ 30 ರೂಪಾಯಿ ಶಿಕ್ಷಕ ಬೇಕಂತ ಯಾಕೆ ಮೋದಿಯವರು ಒತ್ತಡ ಹಾಕಬಾರ್ದು? ಯಾಕೆ ಹಾಕಬಾರ್ದು? ಮಕ್ಕಳು ಯಾರು ಚಡ್ರಿ ಅಂತ ಹೇಳಿದ್ರಿ, ಇದನ್ನ ಯಾರು ಮಾಡೋರು? ಅವ್ರು ಕರೆಸೋರು ಯಾರು? ದೊಡ್ಡವ್ರು ಮಾಡೋರು. ಉದ್ಯೋಗ ಎಲ್ಲದ? ಉದ್ಯೋಗ ಬಂದರು, 3 ಹಡದು ಬಂದರು, ಅವ್ರಿಗೆಲ್ಲ ಮಕ್ಕಳಿಗೆ ಉದ್ಯೋಗ ಹೆಂಗೆ? ಅವ್ರು ಬದುಕು ಹೆಂಗೆ? ಅದರಲ್ಲೂ ಮತ್ತು ನಮ್ಮ ಸಂಪ್ರದಾಯ ಪ್ರಕಾರ ಗಂಟೆ ಹಿಡಿಬೇಕು. ಹೀಗಾಗಿ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗದ, ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ, ಒಳ್ಳೆ ಕಲಿತವ್ರು ಸಿಗ್ತಾ ಇಲ್ಲ. ನೌಕರಿ ಇದ್ದರೆ ಮಾತ್ರ, ಏನಿಲ್ಲ ಅಂದ್ರೆ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಇವತ್ತು. ಎಲ್ಲ ದೃಷ್ಟಿಗಳು ಇವತ್ತು, ಎಲ್ಲ ದೃಷ್ಟಿಯಿಂದನೂ ಇವತ್ತು ಅದು ಖಂಡನಾರ್ಹದ ವಿಷಯ. ಮೋಹನ್ ಭಾಗವತರು ಹೇಳಿದಂಥ ಮಾತ ಒಪ್ಪುವಂಥದ್ದಲ್ಲ ವಾಸ್ತವವಾಗಿ ಅಂತ. ಯಾಕೆಂದರೆ ಸಲುಬೇಕಲ್ಲ, ಇಲ್ಲೇ ಹಡಿಯೋದು ಮುಖ್ಯ ಅಲ್ಲ, ಸಲುವುದು ಮುಖ್ಯ ಆಗಿದೆ ಇವತ್ತು. ಆ ದಿಶೆಯಲ್ಲೇ ಇವ್ರ ಮಾತು ಒಪ್ಪುವಂಥದ್ದು. ಇನ್ನೂ ಅನೇಕ ವಿಷಯಗಳನ್ನ ಅವ್ರು ಚರ್ಚೆ ಮಾಡಿದ್ದಾರೆ. ಮಹಿಳೆಯರ ಸ್ವಾತಂತ್ರ್ಯದ ಬಗ್ಗೆ, ಅವ್ರ ಧ್ವನಿ ಬಗ್ಗೆ, ಮಹಿಳೆಯರಿಗೆ ಗಟ್ಟಿ ಧ್ವನಿ ಬರಬೇಕಾದರೆ ವಿಧಾನಸಭೆ ಸಂಸತ್ತಿನಲ್ಲಿ ಮೀಸಲಾತಿ ಸಿಗಬೇಕು, ಅದಕ್ಕಾಗಿ ನಮ್ಮೆಲ್ಲರ ಹೋರಾಟ ನಡೀಬೇಕಿದೆ ಅಂಥೇಳಿ ಏನಪ್ಪ ಜಕ್ಕಿಯಾ ಸುವರ್ಣನವ್ರು ಹೇಳ್ತಾ ಇದ್ದಾರೆ. ನಮ್ಗೆ ಬೇಕು ರಿಸರ್ವೇಷನ್ ಎಲ್ಲರೂ ಕೂಡ ನಮಗಂತ ಇದ್ದಾರೆ. ಇನ್ನೂ ಬೇಡಿಕೆಗಳಿದ್ದಾವೆ. ಅನ್ಯಾಯ ಮತ್ತು ಕೋಮು ರಾಜಕೀಯದ ವಿರುದ್ಧ ಧ್ವನಿ ಎತ್ತಿದರೆ ಅದನ್ನು ಹತ್ತಿಕ್ಕಲಾಗುತ್ತದೆ, ದೇಶದ್ರೋಹದ ಹನಿಪಟ್ಟಿ ಕಟ್ಟಲಾಗುತ್ತದೆ. ಇದು ಒಂದು ವಿಷಯ ಮಾತಾಡಿದ್ದಾರೆ. ಏನಪ್ಪ ನಾವು ಅನ್ಯಾಯದ ವಿರುದ್ಧ, ಏನೋ ಕೋಮುವಾದ ವಿರುದ್ಧ ಮಾತಾಡಿದ್ರೆ ದೇಶದ್ರೋಹಿಪ್ಪ ಇವರ ಪಾಕಿಸ್ತಾನಕ್ಕೆ ಹೋಗಿ ಮತ್ತೆ ಹೋಗೋಣಂತ ಮಾತು, ಇದನ್ನೆಲ್ಲ ಒಟ್ಟಾಗಿ ಚರ್ಚೆ ಆಗಿದೆ ಅಲ್ಲಿ ಆ ಸಭೆಯಲ್ಲಿ. ನಿಜವಾಗಿ ಒಂದು ಅರ್ಥಪೂರ್ಣವಾದಂಥ ಚರ್ಚೆ ಅದು. ನಮ್ಮ ಹೆಣ್ಮಕ್ಳನ್ನ ಜಾಗೃತಿ ಮಾಡಲೇಬೇಕಾಗಿದೆ, ಹೋಗಿ ಮುಟ್ಟಬೇಕಾಗಿದೆ. ಹೌದಪ್ಪ, ನಾವು ಹಡಿಯುವ ಯಂತ್ರಗಳಲ್ಲ, ನಾವು ಈ ದೇಶದ ಪ್ರಜೆಗಳು, ನಾವು ಸಮಾನರು, ನಮಗೇನು ಬೇಕು ನಮ್ಗೆ ಗೊತ್ತದ, ಇನ್ನೊಬ್ರ ಹತ್ರ ಸರಿ ಕೊಡುವಂಥದ್ದು ಬೇಡ ಅಂತೇಳಿ ಪ್ರತಿಯೊಬ್ಬರಿಗೆ ಶಿಕ್ಷಣ ಕೊಡುವಂಥದ್ದು, ಅದು ಫ್ರೀ ಶಿಕ್ಷಣ, ಫ್ರೀ ಆರೋಗ್ಯ ಕೊಡುವಂಥ ವ್ಯವಸ್ಥೆ ಬರಲಿ ಅಂತ ಯಾಕೆ ಒತ್ತಾಯ ಮಾಡಬಾರ್ದು? ಮತ್ತು ನಮ್ಮ ಮೋಹನ್ ಭಾಗವತ್ ಇದನ್ನ ಯಾಕೆ ಲೀಡ್ ಮಾಡಬಾರ್ದು? ಇದನ್ನ ಇಟ್ಕೊಂಡು ಹೋರಾಟ ಯಾಕೆ ಮಾಡಬಾರ್ದು ಸರ್ಕಾರದ ವಿರುದ್ಧ? ಇದು ಹೆಣ್ಮಕ್ಳು ಹೇಳುವಲ್ಲೇ ಆಶೆ ಅಲ್ಲದ. ಬರೀ ಕೇವಲ ನಮ್ಗೆ ಹಡೀರಿ ಅಂದರೆ ಈಗ ಒಂದು 42 ಕೋಟಿ ಆಗಿವಿ. ನಾವು ಚೈನಾದ ಹಾಡಿ ಹೋಗಿದ್ದೀವಿ ಮಕ್ಕಳು ಹಿಡಿದ್ರಾಗ, ಮತ್ತೆ ಹಿಡೀರಿ. ಈವನ್ ಮುಸಲ್ಮಾನರು ಸಹಿತ 1, 2 ಅವರು ಬಂದ್ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಮಕ್ಕಳು ಸಲಕ್ಕೆ ಆಗಬೇಕಲ್ಲ, ಎಲ್ಲ ಗೊತ್ತು ಗಾಡಿ ಹಿಡ್ಕೊಂಡು ಆಡಬೇಕು, ಮತ್ತೇನು ಮಾಡಬೇಕು? ಮೊದಲು ಗುಡಿ ಮುಂದೆ ಅಲ್ಲಿ ಹೋಗಿ ಹಣ್ಣುಗಿನ ಮಾರಿ ಪಾಪ ಬದುಕು ಮಾಡ್ತಾಯಿದ್ರು ಮುಸ್ಲಿಂ ಹುಡುಗರು, ಅದನ್ನು ಬಂದ್ ಮಾಡ್ತಾಯಿದ್ರು. ಇತ್ತೀಚೆಗೆ ಬರೋಂಗಿಲ್ಲ, ಇಲ್ಲಿ ಮಾಡೋಂಗಿಲ್ಲ, ಅಲ್ಲಿ ಮಾಡೋಂಗಿಲ್ಲ, ಇಲ್ಲಿ ಮಾಡೋಂಗಿಲ್ಲ ಅಂತೇಳಿ ಮತ್ತೆ ಎಲ್ಲಿ ಹೋಗ್ಬೇಕು ಅವರು? ಅದಕ್ಕಾಗಿ ಅವರು ಇವತ್ತು ಬೇಡಪ್ಪ ನಮಗೆ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಅರ್ಥವ್ಯವಸ್ಥೆ ಏನದಲ್ಲ, ದಿವಾಳಿದ್ದ ಅರ್ಥವ್ಯವಸ್ಥೆ, ಬಡತನ ಏನದಲ್ಲ, ನಿರುದ್ಯೋಗ ಏನದಲ್ಲ, ಅವೆಲ್ಲರೂ